ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿಯವರಾದಂತಹ ಶ್ರೀಮತಿ ಚೆನ್ನಮ್ಮನವರು ಇವತ್ತು ಇಡೀ ನಮ್ಮ ರಾಜ್ಯದ ಜನ ಶೋಕಸಾಗರದಲ್ಲಿ ಮುಳುಗುವಂಥ ಪರಿಸ್ಥಿತಿ ಆಗಿದೆ. ಇವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಹಲವಾರು ಯಾವುದೇ ರೀತಿಯಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿ ಎಲ್ರಿಗೂ ಕೂಡ ದರ್ಶನ ದೊರೆಯುವಂಥ ಭಾಗ್ಯವನ್ನು ಇವತ್ತು ಅವರ ಕುಟುಂಬದವರು ಮತ್ತು ಸರ್ಕಾರ ಒದಗಿಸ್ಕೊಟ್ಟಿದೆ. ಅದೇ ರೀತಿಯಲ್ಲಿ ದೇವೇಗೌಡರ ಅಪ್ಪಾಜಿಯವ್ರ ಜೊತೆಯಲ್ಲಿ ಅವರು 72 ವರ್ಷಗಳ ಸುದೀರ್ಘವಾದ ದಾಂಪತ್ಯ ಜೀವನವನ್ನು ನಡೆಸಿ ಅವರಲ್ಲಿ ಆದರ್ಶ ದಂಪತಿಗಳನ್ನು ಎಲ್ರಿಗೂ ಕೂಡ ಇವತ್ತಿನ ಮಹಿಳೆಯರಿಗಾಗಲಿ ಇವತ್ತಿನ ರಾಜಕಾರಣಿಗಳಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ನಡ್ಕೋಬೇಕು ಅನ್ನೋ ರೀತಿಯಲ್ಲಿ ಆದರ್ಶಪ್ರಾಯರಾಗಿದ್ದಾರೆ. ಅದೇ ರೀತಿಯಲ್ಲಿ ಅವತ್ತು ಈ ವಯಸ್ಸಿನಲ್ಲೂ ಕೂಡ ದೇವೇಗೌಡ ಅಪ್ಪಾಜಿಯವರು ಊಟ ತಿಂಡಿ ಮಾಡದೆ ಇವರು ಯಾವತ್ತೂ ಕೂಡ ಊಟ ತಿಂಡಿ ಮಾಡಿದವರಲ್ಲ. ಅವರ ಜೊತೆಗೂಡೆ ಅವರ ಊಟ ತಿಂಡಿ ಜೊತೆಯಲ್ಲಿ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಇವರು ದೈವಾಂಶ ಸಂಭೂತರು ಅಂತಲೇ ದೇವೇಗೌಡ ಅಪ್ಪಾಜಿಯವ್ರನ್ನ ಬಿಂಬಿಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವರು ಕೂಡ ದೇವತಾ ಮನುಷ್ಯ. ಅವರ ಪ್ರಾರ್ಥನೆ, ಅವರ ಪೂಜೆ ಪುರಸ್ಕಾರಗಳು, ಅವರ ಸ್ತೋತ್ರ ಪಠನೆ ಇವೆಲ್ಲವೂ ಕೂಡ ದೇವಲೋಕದಲ್ಲಿ ದೇವತೆಗಳ ಜೊತೆಗೂಡಿ ಇವತ್ತು ದೇವೇಗೌಡ ಅಪ್ಪಾಜಿಯವರು ಶತಾಯುಷಗಳಾಗಲಿ ಅವರ ಆರೋಗ್ಯ ಚೇತರಿಕೆ ಆಗಲಿ ಅಂತೇಳಿ ಚೆನ್ನಮ್ಮನವರು ಕೂಡ ದೇವತೆಗಳ ಜೊತೆಗೂಡಿ ಆಶೀರ್ವದಿಸಬೇಕು, ಅವರನ್ನು ರಕ್ಷಣೆ ಮಾಡಬೇಕು, ಅವರಿಗೆ ಆರೋಗ್ಯವನ್ನು ಕಲ್ಪಿಸಬೇಕು. ಅದೇ ರೀತಿಯಲ್ಲಿ ಕುಮಾರಣ್ಣನವ್ರಿಗಾಗಲಿ ದೇವೇಗೌಡ ಅಪ್ಪಾಜಿಯವರಿಗಾಗಲಿ ಅವರ ಕುಟುಂಬದವರ ಸದಸ್ಯರಿಗಾಗಲಿ ಯಾವುದೇ ರೀತಿಯಲ್ಲಿ ಆರೋಗ್ಯ ಪರಿಸ್ಥಿತಿ ತುಂಬ ಜಟಿಲವಾದಂತಹ ಸ್ಥಿತಿಯಲ್ಲೂ ಕೂಡ ಇವರ ಪೂಜೆ ಪುರಸ್ಕಾರಗಳು ಇವರ ಪ್ರಾರ್ಥನೆಯಿಂದ ಅವರು ಪಾರಾಗಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆನೂ ಕೂಡ ನಮ್ಮ ಕರ್ನಾಟಕದ ಜನ ಮತ್ತು ಅವರ ಅಭಿಮಾನಿ ಬಂಧುಗಳಿಗೆ ಅವರ ಕುಟುಂಬದವರಿಗೆ ಶೋಕವನ್ನು ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಟ್ಟು ಅವ್ರಿಗೆಲ್ಲರೂ ಕೂಡ ಶ್ರೀರಕ್ಷೆಯಾಗಿ ಹರಸಲಿ ದೇವತೆಯಾಗಿ ಅನ್ನೋ ವಿಚಾರಗಳನ್ನ ಇವತ್ತು ತಿಳಿಸ್ತಾ ಇದ್ದೀವಿ. ದೇವತೆ ಅನ್ನದಾನ ಚೆನ್ನಾಗಿ ಯಾರಿಗೋದ್ರೂ ಮನೆಗೆ ಬರೀ ಕೈಲಿ ಕಳಿಸಿದ್ದೇ ಇಲ್ಲ ಅಮ್ಮ. ಹಾಲು ಊಟ ಏನಾದ್ರು ಕೊಟ್ಟು ಕಳ್ಸೋದು ತುಂಬ ಒಳ್ಳೆ ಅಮ್ಮ. ನೀವು ಯಾವಾಗಾದರೂ ಹೋಗಿ ಭೇಟಿಯಾದಂಥ? ನಾವು ಭೇಟಿಯಾಗಿಲ್ಲ. ನಮ್ಮ ಮನೆಗೆ ಮದುವೆಗೆಲ್ಲ ಬಂದಿದೆ, ನಮ್ಮ ಮನೆ ಫಂಕ್ಷನ್ಗಳಿಗೆಲ್ಲ ಬಂದಿದೆ. ಅವಾಗ ತುಂಬ ಚೆನ್ನಾಗಿ ಮಾತಾಡ್ಸೋದು ಒಳ್ಳೆ ಅಮ್ಮ. ಬಡವರಾದವ್ರಿ. ನಾವು ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ಶಿವನ ದೇವಸ್ಥಾನಕ್ಕೆ ಬರ್ತಿದ್ರು, ಮತ್ತು ಶ್ರಾವಣದಲ್ಲಿ ಇಲ್ಲೇ ರಂಗನಾಥಸ್ವಾಮಿ ಬೆಟ್ಟಕ್ಕೆಲ್ಲ ಬರ್ತಿದ್ರು. ಅವಾಗ ನೋಡಿದ್ವಿ ನಿಜವಾಗಿ ಅವ್ರನ್ನ. ಮತ್ತು ನಮ್ಮ ಅಪ್ಪಾಜಿಗೆ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿಗೆ ಕಾಂಟ್ಯಾಕ್ಟ್ ಮಾಡ್ಸೋಕ್ಕೆ ಎಲ್ಲ ದೇವೇಗೌಡರು ಸರು ಮತ್ತು ಅಮ್ಮ ಎಲ್ಲ ಸಖತ್ ಹೆಲ್ಪ್ ಮಾಡಿದ್ದಾರೆ. ಅವರಿಂದನೇ ನಾವು ತುಂಬ ಹೆಲ್ಪ್ ಆಗಿದೆ. ಒಟ್ಟಿಗೆ ನಮ್ಮ ಊರಿಗಾಗಲಿ ನಮ್ಮ ಜಿಲ್ಲೆಗಾಗಲಿ ತುಂಬಾ ಹೆಲ್ಪ್ ಆಗಿದೆ. ಜೀವನ ಕಟ್ಕೊಳ್ಳೋಕ್ಕೆ ದಾರಿ ಕೊಟ್ಟಿದ್ದಾರೆ ತುಂಬ ಜನ ಕೊಟ್ಟಿಗೆ. ರೀಸೆಂಟ್ಲಿ ಯಾವಾಗಾದರೂ ಭೇಟಿ ಆಗೋಂಥದ್ದಾಯಿತು ಅಥವಾ ಏನಾದರೂ ಮಾತಾಡ್ತಕ್ಕಂಥ ಕೆಲಸ ಏನಾದರೂ ಮಾಡಿದ್ರು? ರೀಸೆಂಟಾಗಿ ಅವ್ರು ಸಿಕ್ಕಿಲ್ಲ. ರೇವಣ್ಣವರು ಇವರು ಭವಾನಿ ಅಕ್ಕ ಸಿಗ್ತಾಯಿದ್ರು. ಬಟ್ ಅವರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಶಿವನ ದೇವಸ್ಥಾನಕ್ಕೆ ಬರ್ತಾಯಿದ್ರು. ಆಮೇಲೆ ರಂಗನಾಥಸ್ವಾಮಿ ಬೆಟ್ಟಕ್ಕೆ ಶ್ರಾವಣದಲ್ಲೆಲ್ಲ ಬರ್ತಾಯಿದ್ರು. ಅವಾಗೆಲ್ಲ ಅವ್ರನ್ನ ಹತ್ರದಿಂದ ನೋಡಿದ್ದೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಯಾವತ್ತಾದರೂ ಕಡೆ ಬರೋಂಥದ್ದು ಏನಾದರೂ ಮಾಡಿದ್ರು? ಅದೇ ಸ್ವಲ್ಪ ಆಕ್ಸಿಡ್ ದಾಳಿ ಆಯ್ತಲ್ಲ, ಅವಾಗಿಂದ ಸ್ವಲ್ಪ ಕಮ್ಮಿ ಬರ್ತಾ ಇರಲಿಲ್ಲ. ಮುಂಚೆ ಎಲ್ಲ ಅವರು ಪ್ರತಿ ಶಿವರಾತ್ರಿಗೆಲ್ಲ ಊರಿಗೆ ಬಂದು ಶಿವರಾತ್ರಿ ಹಬ್ಬದ ಫುಲ್ಲು ನೈಟ್ ಎಲ್ಲ ಜಾಗರಣೆ ಮಾಡಿ ಭಕ್ತಾದಿಗಳಿಗಾಗಲಿ ಊರವ್ರಿಗೆ ಆಗಲಿ ಅನ್ನದಾನ ಇಡ್ತಾಯಿದ್ರು. ಅವಾಗ ಸ್ವಲ್ಪ ದಾಳಿ ಆದಮೇಲೆ ಅವ್ರು ಕಮ್ಮಿ ಬರ್ತಾಯಿದ್ದು. ದೇವೇಗೌಡರು ಸರು ಮತ್ತು ರೇವಣ್ಣವ್ರ ಸರ್ ಜಾಸ್ತಿ ಇಲ್ಲಿ ಅದಷ್ಟೇ ಸಂಕಟ ಆಗ್ಬಿಟ್ಟಿತ್ತು. ನೆನ್ನೆಯಿಂದ ತಿಂಡಿ ತಿಂದಿಲ್ಲ, ಊಟ ಮಾಡಿಲ್ಲ ನಾನೊಬ್ಳು. ಪಾಪ ನನ್ನ ಮಗಳು ಮದುವೆಗೆ ರೇವಣ್ಣನ ಚೌಟ್ರಿ ಫ್ರೀಯಾಗಿ ಕೊಟ್ಟರು ಕಣವ, ಚೆನ್ನಂಬಿಕನ. ಆಗಲೇ ಫ್ರೀಯಾಗಿ ಮದುವೆ ಮಾಡಿದ್ದು. 1 ಲಕ್ಷ ದುಡ್ಡು ಕೊಟ್ಟು ಕಳಿಸಿದ್ರು. ಬೆಂಗಳೂರಿಗೆ ಹೋಗಿ ಇಸ್ಕೊಬಂದಿದ್ದೀವಿ. ಅವ್ರ ಆಯಸ್ಸವರಾಗಿ ಇಷ್ಟಕ್ಕೆ ಮುಗೀತು ಅಂತ ಗೊತ್ತಾಗಲಿಲ್ಲ ಕಣಪ್ಪ. ಒಳ್ಳೇದಾಗಲಿ ಚೆನ್ನಾಗಲಿ, ಪಾಪ ಅವ್ರ ಜೀವನನೇ ಹಿಂಗೆ ಆಗೋಗ್ಬಿಡ್ತು. ಅದಕ್ಕೆ ಬೇಜಾರಾಯಿತು. ಅದೊಂದು ಇದಕ್ಕೆ ಅವ್ರ ಮಗನೂ ಬಿಡಲಿಲ್ಲ, ಇವಾಗ ಮೊಮ್ಮಗನೂ ಬಿಡಲಿಲ್ಲ. ಇದೊಂದು ಸಲನಾರ ಬಿಟ್ಟಿದ್ರು ಆಗಿತ್ತು. ಅದಕ್ಕೆ ದುಃಖ ಆಯ್ತೈತೆ ಕಣವ ನನಗೆ. ಅವ್ರ ಮಗನ ಒಂದು ದಿವಸನಾರ ಪುಟ್ಟಿ ಕರ್ಕೊಂಡು ಹೋಗ್ಬೋದಾಯ್ತು. ಎಂತೆಂಥವ್ರಿಗೂ ಶಿಕ್ಷೆ ಕೊಟ್ಟವ್ರೆ, ಕೊಡಲಿ ಅವ್ನು ಮಾಡಿರೋದೇನು ಸರಿ ಅಂತ ಹೇಳ್ತಿಲ್ಲ. ಇದೊಂದು ದಿವಸ ಬಿಟ್ಟಿದ್ರು ಸಾಕಾಯ್ತು ಕಣ, ಮುಖ ನೋಡ್ಕೊಂಡು ಹೋಗಂಗೆ. ಅದೊಂದಕ್ಕೆ ದುಃಖ ಆಯ್ತೈತೆ ಕಣವ. ತುಂಬ ನೋವಾಯ್ತೈತೆ ಕಣವ ನನಗಂತೂ. ಇದೊಂದು ವಿಚಾರ ಈಗ ತಾನೇ ಮೊಬೈಲಲ್ಲಿ ನೋಡ್ಕೊಬಂದೆ ಬೇರೆ ಸಿಗಲಿಲ್ಲ ಅಂತ ಬೇಜಾರಾಗೋಯ್ತು ಕಣವ ಇವಾಗಂತೂ. ಅವ್ರಿಗೆ VC ಕಾನ್ಫರೆನ್ಸ್ ಮುಖಾಂತರ ಒಂದು ನೋಡುವಂಥ ವ್ಯವಸ್ಥೆ ಮಾಡಿದ್ದಾರೆ, ಅದ್ರ ಬಗ್ಗೆ ಅದೊಂದಾರ ಮಾಡೋರಲ್ಲ ಬಿಡುವ ಕಾನ್ವಂದ್ರತಿ. ಅದೊಂದು ಸಪೋರ್ಟ್ ಮಾಡೋಲ್ಲ, ಅದಕ್ಕೆ ಖುಷಿ ಆಯ್ತು ಕಣವ ನನಗಂತೂ. ನೋವಾಯ್ತೈತೆ ಕಣಪ್ಪ. ನೆನ್ನೆಯಿಂದ ಹೇಳ್ತಿಲ್ವನಪ್ಪ, ನಾವು ಏನು ಕೆಲಸನೇ ಮಾಡಿಲ್ಲ. ನೆನ್ನೆಯಿಂದ ಇಲ್ಲೇ ಇದ್ದು ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಹೋಗಿದ್ದೆ ಊರಿಗೆ. ಎಲ್ಲ ಹೆಲ್ಪ್ ಮಾಡಿಕೊಟ್ಟವ್ರೆ ಕಣವ ನಮಗೆ ರೇವಣ್ಣರು. ನೀವಿಂದ ಇವಾಗ ಯಾವಾಗಾದರೂ ಭೇಟಿ ಆಗೋಂಥದ್ದು? ಬೆಟ್ಟಕ್ಕೆ ಬಂದಾಗೆಲ್ಲ ನೋಡಿದ್ದೀವಿ, ಮಾತಾಡ್ಸಿದ್ದೀವಿ. ಅಷ್ಟೇ ಒಳ್ಳೇದು. ಊರನ್ನ ಬೆಂಗಳೂರಿಗೆ ಹೋದಾಗೆಲ್ಲ ಸೀರೆ ಎಲ್ಲ ಕೊಟ್ಟು ಕಳ್ಸೈತೆ. ನನ್ನ ಮಗಳಿಗೆ ಮದುವೆಗೆ 1 ಲಕ್ಷ ದುಡ್ಡು ಕೊಟ್ಟವ್ರೆ. ಅಮ್ಮನೆಯ ಭವಾನಿ ಅಕ್ಕನೂ ಹೆಲ್ಪ್ ಮಾಡವ್ರೆ, ರೇವಣ್ಣರು ಹೆಲ್ಪ್ ಮಾಡವ್ರೆ, ಎಲ್ಲ ಮಾಡವ್ರೆ ಕಣವ. ಅವ್ರಿಗೆಲ್ಲ ಒಳ್ಳೇದಾಗಲಿ ಕಣಪ್ಪ.